ನೋಡಿ, ನಾನೇನ್ ಹೇಳಿರೋದು ಅವಾಗೇನ್ ದಯವಿಟ್ಟು ಇವತ್ತು ಬೆಳಿಗ್ಗೆ ಮಾತಾಡಿದ್ದೀನಲ್ಲ, ಅವ್ರು ಯಾವ ಫುಟೇಜ್ ಇದೆ, ನಮ್ಮ ಹತ್ರ ಯಾವ ಫುಟೇಜ್ ಇದೆ, ನಾನೇ ಮಾಡಿಸಿ ಹೇಳಿದ್ದೀನಿ. ಏನಾಗಿದೆ FSL ಯಾಕೆ ಅರೆಸ್ಟ್ ಮಾಡಿದ್ದಾರೆ, ಅವ್ರ ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗಿದೆಯಾ, FSL ಜೊತೆ ಮ್ಯಾಚ್ ಆಗಿದೆ ಕರೆದು ವಿಚಾರಣೆ ಮಾಡ್ತಾರೆ. ನೋಡಿ, ನಾನೇನ್ ಹೇಳಿರೋದು ಅವಾಗೇನ್ ದಯವಿಟ್ಟು ಇವತ್ತು ಬೆಳಿಗ್ಗೆ ಮಾತಾಡಿದ್ದೀನಲ್ಲ, ಅವ್ರು ಯಾವ ಫುಟೇಜ್ ಇದೆ, ನಮ್ಮ ಹತ್ರ ಯಾವ ಫುಟೇಜ್ ಇದೆ, ನಾನೇ ಮಾಡಿಸಿ ಹೇಳಿದ್ದೀನಿ. ಏನಾಗಿದೆ FSL ಬರುತ್ತಲ್ಲ, ನಾವು ಸರ್ಕಾರದ ವರದಿನೇ ಅವತ್ತಿಂದ ಹೇಳ್ತಾ ಇರೋದು. ಸರ್, ಬಹುತೇಕ ಸಚಿವರು ಯಾಕೆ ಇಷ್ಟು ಬೇಗ ಜಂಪಿಂಗ್ ಟು ಕನ್ಕ್ಲೂಷನ್? ಒಂದು ಸೋಮೋಟೋ ಅವತ್ತು ಕೇಸ್ ರಿಜಿಸ್ಟರ್ ಆಗಿದೆ, ಅದಕ್ಕೆ ಕರೆಸಿದ್ದಾರೆ. ಬಹುಶಃ ಅದೇನಿದೆ ನೋಡೋಣ. ಅದು ಇನ್ನ ಅವ್ರು ಕರ್ಕೊಂಡು ಹೋಗಿದ್ಕೆ ನೀವು ಕರ್ಕೊಂಡೋಗಿಲ್ಲ ಸರ್. ಪೂರ್ಣವಾದಂತ ಮಾಹಿತಿ ನನಗೆ ಇಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್, ಅದೇನಿದೆ ಬರಲಿ. ಹೋಮ್ ಮಿನಿಸ್ಟರ್ ಅವ್ರು ಏನ್ ಹೇಳ್ತಾರೆ ನೋಡೋಣ. ಇವತ್ತು ಬೆಳಿಗ್ಗೆನೂ ನಾನೇನು ಕೊಟ್ಟಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಲ್ಲ. ಖಾಸಗಿ ವರದಿಗಳನ್ನ ನಾನು ಪ್ರಕಟಣೆ ಮಾಡಲ್ಲ, ಬೇರೆಯವರು ಪ್ರಕಟಣೆ ಮಾಡಕ್ಕಾಗಲ್ಲ. ನಿಮ್ಮ ಸರ್ಕಾರದ ಬಹುತೇಕ ಸಚಿವರುಗಳೆಲ್ಲ ಮಾಧ್ಯಮಗಳ ವಿರುದ್ಧ ಮಾತನಾಡಿದ್ರು. ಮಾಧ್ಯಮಗಳೇ ತಪ್ಪು ಅನ್ನುವಂತ ರೀತಿಯಲ್ಲಿ ತಪ್ಪು ಬಿಂಬಿಸ್ತಿದ್ದಾರೆ ಅಂತ ಹೇಳಿದ್ರು. ಕಾಲ್ಪನಿಕ ಅಂತ ಹೇಳಿದ್ರು. ನೋಡಿ, ನಾವು ಈಗಲೂ ನಾನು ಹೇಳ್ತೀನಿ, ಬರ್ಲಿ. ಯಾಕಷ್ಟು ಆತಂಕ? ಈಗ ಅಲ್ಟಿಮೇಟ್ಲಿ ಏನಿದೆ, ಸರ್ಕಾರದ FSL ರಿಪೋರ್ಟ್ ಅಲ್ವಾ, ಬರ್ಲಿ. ಅದೇನಿದೆ, ಅದು ಸತ್ಯ ಇದ್ರೆ ಸತ್ಯ, ಸುಳ್ಳು ಇದ್ರೆ ಸುಳ್ಳು. ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ. ಆದ್ರೆ ನಾವು ಹೇಳ್ತಾ ಇರೋದು, ಖಾಸಗಿ ವರದಿಗಳನ್ನ ಸರ್ಕಾರದ ವರದಿ ತರ ಬಿಂಬಿಸ್ಬಿಟ್ಟು ಮಾಡೋದು ಸರಿಯಲ್ಲ ಅಂತ ಅವಾಗ ಹೇಳಿದ್ರೆ. ಇದು ನಮ್ಮ ಹತ್ರನೂ ಒಂದು ಈಗ ಸರ್ಕಾರಕ್ಕೆ ಕ್ಲಾರಿಟಿ ಬಂದ ಮೇಲೆ ತಾನೇ ಅವರು ಬಂಧನ ಆಗಿರುವಂತದ್ದು ಸರ್. ಗೃಹ ವಿಚಾರಣೆ ಕರೆಸಿದ್ದಾರೆ ಅನ್ಸುತ್ತೆ. ವಿಚಾರಣೆಗಲ್ಲ ಸರ್, ಬಂಧನ ಮಾಡಿದ್ದಾರೆ, ಅರೆಸ್ಟ್ ಆಗಿದೆ ಸರ್. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಏನಿದೆ ನೋಡ್ಬಿಟ್ಟು ಅದಕ್ಕೆ ವಿಚಾರಣೆ ಆಗ್ಲಿ. ಯಾಕಷ್ಟು ಇದು ಆತಂಕ ಪಡೋದು? ಆಮೇಲೆ ನಿಮ್ಗೆ ಗೊತ್ತಿದೆ, ನಾನು ಸಂಪೂರ್ಣವಾದಂತ ಮಾಹಿತಿ ಇರಲ್ಲ ಅಂತ ಮಾತಾಡೋದಿಲ್ಲ. ನೋಡೋಣ ಏನಿದೆ ಅಂತ. ನನಗೆ ಗೊತ್ತಾಗಿಲ್ಲ. ನೀವು ಹೇಳೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ನನಗೆ ಮೆಸೇಜ್ ಬಂದಿದೆ ಅಷ್ಟೇ. ನೋಡೋಣ, ಲೆಟ್ ದೆಮ್ ಕಮ್. ಹೋಮ್ ಮಿನಿಸ್ಟರ್ ಅವರು ಏನೋ ಬೆಂಗಳೂರಿಗೆ ಬರ್ತಾ ಇದಾರಂತೆ. ಅವ್ರ ಹತ್ರ ಏನಿದೆ ಕೇಳ್ಕೊಂಡು ಅವ್ರು ಏನ್ ಬ್ರೀಫಿಂಗ್ ಕೊಡ್ತಾರೆ ನೋಡೋಣ ಅಂತ. ಯಾಕಂದ್ರೆ ಸರ್, ಎಲ್ಲರೂ ಕೂಡ ಅವತ್ತು ಮಾಧ್ಯಮಗಳಿಗೆ ತಪ್ಪು ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರು. ಮಾಧ್ಯಮಗಳ ವಿರುದ್ಧ ಮಾತಾಡಿದ್ರು, ಸದನದಲ್ಲಿ ಮಾತಾಡಿದ್ರು. ಯಾರು ಏನ್ ಮಾಧ್ಯಮ ವಿರುದ್ಧ ಮಾಧ್ಯಮಗಳು FIR ಹೇಳಿದ್ರು. ನಾವೆಲ್ಲರೂ FIR ಹಾಕ್ಬೇಕಂತ ಹೇಳಿದ್ವಿ. ಟ್ವೀಟ್ ಮಾಡ್ತಾರೆ. ಮೊದಲೇ ನೀವು ಹೇಳ್ತಾ ಇರೋದು ನಾವು ಮೀಡಿಯಾದ ಮೇಲೆ FIR ಮಾಡಿ ಅಂತ. ಯಾರು ಅವ್ರ ಮೇಲೆ ಯಾರು ಹೇಳಿರೋದು? ಏನಂತ ಸದನದಲ್ಲಿ ಮಾಧ್ಯಮದವ್ರು ತಪ್ಪಿರೋದು ಅವ್ರು ಕೂಡ ಮಂಡನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದು ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಯಾರು ಟ್ವೀಟ್ ಮಾಡಿದ್ರು ಅಂತ ಅದ್ರ ಸಮರ್ಥನೂ ಮಾಡ್ಕೊಂಡ್ರಿ ಸರ್. ಯಾರು? ಈಗ ನೀವು ಹೇಳೋದು ನಾನು ಸಮರ್ಥನೆ ಮಾಡ್ಕೊತ, ನೀವು ಹೇಳಿದಿರಿ ಅಂತ ಹೇಳ್ತಾ ಇರೋದಲ್ವಾ ಸಮರ್ಥನೆ. ನೀವ್ ಹೇಳಿದ್ಕೆ, ನಿಮ್ ಹೇಳಿಕೆಗೆ ನಾನು ಯಾಕೆ ಸಮರ್ಥನೆ ಮಾಡ್ಕೊಡೋದು? ನಾನು ಹೇಳ್ಬೋದು ಅಷ್ಟೇ. ನಾನು ಕೂಡ ಈಗ ನೀವೇನ್ ಹೇಳಿದ್ರಲ್ಲ ಅದು ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ. ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀವಿ ಅಂತ. ಯಾಕಂದ್ರೆ ಅವತ್ತೇ ನೀವು ಸರ್ ಖಾಸಗಿ ಇದ್ರಲ್ಲಿ ಮಾಡಿಸಿದಾಗ ಹತ್ರ ಇಲ್ಲ ಅಂತ ಹೇಳಿದ್ರಲ್ಲ ಸರ್. ಹೌದು, ನಾನು ಈಗ ಹೇಳ್ತಾ ಇದ್ದೀನಲ್ಲ. ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ, ಅದು ಯಾವ್ದೋ ಸಂವಾದ್ ಫೌಂಡೇಶನ್ ಮಾಡಿದ್ದಾರೆ. ಹೈ ಪ್ರಾಬಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ FSL ರಿಪೋರ್ಟ್ ನಲ್ಲಿ ಇದೆಯಾ ಹೇಳಿದ್ದಾರೆ ಅಂತ ಇದೆಯಾ? ನೀವೇ ಹೇಳಿ ದಯವಿಟ್ಟು. ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ. ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ. ಅದೇ ನಾನು ಪುನರುಚ್ಚರಿಸ್ತಾ ಇರೋದು. ನನ್ನ ಖಾಸಗಿ ರಿಪೋರ್ಟ್ ಅನ್ನ, ನನ್ನ ಸರ್ಕಾರಿ ರಿಪೋರ್ಟ್ ಅಂತ ನಾನು ನಿಮ್ ಮುಂದೆ ಪ್ರದರ್ಶನ ಮಾಡಿಬಿಟ್ಟು ಬಿಡುಗಡೆ ಮಾಡುವಂತ ಹೇಳಕ್ಕಾಗಲ್ಲ. ಎರಡೆರಡು ರೀತಿಯ ರಿಪೋರ್ಟ್ ಬಂತು ಸರ್. ಯಾಕಂದ್ರೆ ಸುರ್ಜೇವಾಲಾ ಅವರು ಕೂಡ ಅದನ್ನೇ ಮಾಡಿದ್ರು. ಆ ರೀತಿ ಇಲ್ವೇ ಇಲ್ಲ ಅಂತ. ಸುರ್ಜೇವಾಲಾ ಅವ್ರು ಏನ್ ಹೇಳಿದಾರೆ ನನಗೆ ಗೊತ್ತಿಲ್ಲ. ಸುರ್ಜೇವಾಲಾ ಟ್ವೀಟ್ ಮಾಡ್ತಾರೆ ಸರ್. ಇಲ್ಲ, ಒಂದ್ ನಿಮಿಷ. ನಾನು ಅವತ್ತು ಡೇ 1 ಇಂದ ಹೇಳ್ತಾ ಇರೋದು, ಸರ್ಕಾರದ ಅಧಿಕೃತ ರಿಪೋರ್ಟ್ ಸಿಂಪಲ್ ಆಸ್ ದಟ್. ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ, ನಮ್ಮ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಸರ್ಕಾರದ FSL ರಿಪೋರ್ಟ್ ನಾನು ನೋಡಿಲ್ಲ. ಆದ್ರೆ ಖಾಸಗಿ ರಿಪೋರ್ಟ್ ಅನ್ನ, ಇನ್ಕನ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕನ್ಕ್ಲೂಸಿವ್ ಮಾಡಕ್ಕೆ ದಯವಿಟ್ಟು ಬಿಜೆಪಿಯವರು ಪ್ರಯತ್ನ ಏನ್ ನಡೆಸಿದ್ದಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು ಸರ್. ಇಡೀ ಪಕ್ಷ ಮತ್ತೆ ಸರ್ಕಾರ ಅದನ್ನ ಡಿಫೆಂಡ್ ಮಾಡ್ಕೋತು ಸರ್. ಸರ್ ಅಂದ್ರೆ ಆತರ ಘೋಷಣೆ ಹೋಗಿಲ್ಲ, ಖಾಸಗಿ ಇದ್ರಲ್ಲಿ ಇಲ್ಲಿದ್ರೆ ಹೇಳ್ಬಿಡಿ ಸರ್. ಏನ್ ಕೇಳ್ಬೇಕಂತ ಬಯಸ್ತಿದ್ರೆ ಹೇಳ್ಬಿಡಿ. ನಿಮ್ಮಿಂದ ಏನು ಕೇಳಬೇಕಾಗಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಫ್ರಮ್ ಡೇ 1 ವಾಟ್ ಹ್ಯಾವ್ ಬೀನ್ ಸೇಯಿಂಗ್, ಇದು ವೈಜ್ಞಾನಿಕವಾಗಿ ಸಂಶೋಧನೆ ಆಗಬೇಕು.
ಪರಿಷ್ಕರಣೆ ಆಗಬೇಕು ಮತ್ತೆ ಪಬ್ಲಿಕ್ಗೆ ಕರೆಕ್ಟ್ ಮಾಹಿತಿ ಕೊಡಬೇಕು. ಯಾಕಂದ್ರೆ ಸೆನ್ಸಿಟಿವ್ ಮ್ಯಾಟರ್ ಇದೆ ಅಂತಾನೆ ನಾನು ಹೇಳ್ತಾ ಇರೋದು ಡೇ ಒನ್ನಿಂದಲೂ. ಈಗಲೂ ಅದಕ್ಕೆ ಬದಲಾಗಿದ್ದೇನೆ. ನಾಳೆ ಸರ್ಕಾರದ FSL ರಿಪೋರ್ಟ್ ಬರಲಿ ಏನಿದೆ ಅಂತ ನಾನು ಹೇಗೆ ತೀರ್ಮಾನ ಕೊಡೋಕ್ಕಾಗ್ತದೆ FSL ಅವರ ಪರವಾಗಿ.